ವಸುದೇವ ಕುಟುಂಬ ಅನ್ನೋ ಧಾರಾವಾಹಿಯ ನಟಿಯರು ಇವತ್ತು ಸಿಡಿದೆದ್ದಿದ್ರು. ನಮಗೆ ಲಕ್ಷ ಲಕ್ಷ ಸಂಭಾವನೆ ಕೊಡದೆ ಮೋಸ ಮಾಡ್ತಿದ್ದಾರೆ ಅಂತ ಚಳಿ ಬಿಡಿಸಿದ್ದಾರೆ. ನಟಿ ಹಂಸ ರೊಚ್ಚಿಗೇಳ್ತಿದ್ದಂತೆ ನಿರ್ಮಾಪಕ ಎಸ್ಕೇಪ್ ಆಗಿದ್ದಾನೆ. ಹಂಸ ನಾರಾಯಣಸ್ವಾಮಿ ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ. ಸಿನಿಮಾ ಹಾಗೂ ಧಾರಾವಾಹಿ ಎರಡರಲ್ಲೂ ಕಮಾಲ್ ಮಾಡಿರೋ ನಟಿ. ಬಿಗ್ ಸ್ಕ್ರೀನ್ಗಿಂತ ಸ್ಮಾಲ್ ಸ್ಕ್ರೀನ್ ನಲ್ಲಿ ದೊಡ್ಡ ಹೆಸರು ಮಾಡಿರೋ ಹಂಸ ಧಾರಾವಾಹಿ ಲೋಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲಂತೂ ಹಂಸ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಇಷ್ಟು ದಿನ ಬಣ್ಣದ ಲೋಕದಲ್ಲಿ ಸದ್ದು ಮಾಡುತ್ತಿದ್ದ ಹಂಸ ಈಗ ನಿರ್ಮಾಪಕರೊಬ್ಬರ ಮೇಲೆ ಸಿಡಿದೆದ್ದಿದ್ದಾಳೆ. ಸಂಭಾವನೆ ವಿಷಯಕ್ಕೆ ಆಟ ಆಡಿಸ್ತಿದ್ದಾರೆ ಅಂತ ವಸುದೇವ ಕುಟುಂಬ ಧಾರಾವಾಹಿ ನಿರ್ಮಾಪಕರ ವಿರುದ್ಧ ಸಮರ ಸಾರಿದ್ದಾರೆ. ವಸುದೇವ ಕುಟುಂಬದಲ್ಲಿ ಬೀಸಿದೆ ಬಿರುಗಾಳಿ. ಸಂಭಾವನೆ ವಿಷಯಕ್ಕೆ ಹಂಸ ಹಂಗಾಮ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ವಸುದೇವ ಕುಟುಂಬ ಅನ್ನೋ ಧಾರಾವಾಹಿ ವೀಕ್ಷಕರ ಮನಗೆಲ್ಲುವಲ್ಲಿ ಸಕ್ಸಸ್ ಆಗಿ ಕೌಟುಂಬಿಕ ಕಥೆಗೆ ಕರುನಾಡಿನ ಮಂದಿ ಮನಸೋತು ಹೋಗಿದ್ದಾರೆ. ಅದರಲ್ಲೂ ಖ್ಯಾತ ನಟ ಅವಿನಾಶ್ ಈ ಧಾರಾವಾಹಿ ಮೂಲಕ ಟಿವಿ ಲೋಕಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಇದೇ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಸೀಸನ್ 11 ಖ್ಯಾತಿಯ ಹಂಸ ಕೂಡ ಜಬರ್ದಸ್ತ್ ಪಾತ್ರವೊಂದನ್ನ ನಿರ್ವಹಿಸುತ್ತಿದ್ದಾರೆ. ಈ ಧಾರಾವಾಹಿಗೆ ಕೋರಮಂಗಲ ಅನಿಲ್ ಅನ್ನೋರು ಹಣ ಹೂಡಿದ್ದಾರೆ. ಎಲ್ಲ ಸುಸೂತ್ರವಾಗಿ ಹೋಗ್ತಿದೆ ಅನ್ನೋ ಹೊತ್ತಲ್ಲೇ ನಿರ್ಮಾಪಕರು ಹಾಗೂ ಕಲಾವಿದರ ಮಧ್ಯೆ ಆಗಾಗ ಸಂಭಾವನೆ ವಿಷಯಕ್ಕೆ ಗಲಾಟೆ ಆಗ್ತಾನೇ ಇತ್ತು. ಆದ್ರೆ ವಿಷಯ ಹೊರಬಿದ್ದಿರಲಿಲ್ಲ. ಇದೀಗ ನಟಿ ಹಂಸಾರ ತಾಳ್ಮೆಯ ಕಟ್ಟೆಯೊಡೆದಿದೆ. ಬೆಂಗಳೂರಿನ ನಾಗರಬಾವಿಯಲ್ಲಿ ನಿರ್ಮಾಪಕರಿಗೆ ಫೇಸ್ ಟು ಫೇಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಪೇಮೆಂಟ್ ನನಗೆ ಬರಬೇಕು, ಎಷ್ಟು ಕೇಳಿದ್ರೂ ಏನೇನೋ ಸಬೂಬು ಹೇಳುತ್ತಿದ್ದಾರೆ. ನಾನಿಲ್ಲಿ ರೌಡಿಸಂ ಮಾಡುವುದಕ್ಕೆ ಬಂದಿಲ್ಲ, ನನ್ನ ದುಡ್ಡು ಕೇಳುವುದಕ್ಕೆ ಬಂದಿದ್ದೀನಿ ಅಂತ ಹಂಗಾಮ ಎಬ್ಬಿಸಿದ್ದಾರೆ. ಈಗ ನೀವು ಕಮಿಟ್ ಆಗಿರೋದು ನಮಗೆ ಪೇಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಚಾನಲಿಂದ ಬರುತ್ತೋ ಇನ್ನೊಂದು ರಿಸೋರ್ಸಿಂದ ಬರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಪೇ ಅಸ್, ಸೊ ಯು ಹ್ಯಾವ್ ಟು ಪೇ ಅಸ್ ಅಂತ ಹೇಳಿದಕ್ಕೆ ಏನು ಬಂದು ರೌಡಿಸಮ್ ಮಾಡ್ತೀರಾ ಹಾಗೆ ಹೇಗೆ ಅಂತ ನಮ್ಮೆಲ್ಲ ಜೋರು ಮಾಡಿದ್ರು. ನಾವಂದು ರೌಡಿಸಮ್ ಮಾಡ್ತಿಲ್ಲ, ನೀವು ಕಾಲ್ ಪಿಕ್ ಮಾಡಲಿಲ್ಲ, ಮೆಸೇಜ್ಗೂ ಏನೂ ಆನ್ಸರ್ ಮಾಡಲಿಲ್ಲ, ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಹುಡ್ಕೊಂಬರ್ಬೇಕಾಯ್ತು ಹೊರತು ಅದು ದಟ್ ಇಸ್ ನಾಟ್ ರೌಡಿಸಮ್. ಇಲ್ಲ ರೌಡಿಸಮ್ ಮಾಡ್ತೀರಾ, ನೀವು ಕಮಿಷನರ್ ಹತ್ರ ಹೋಗ್ತೀರಾ ಅಂದ್ರೆ ಹೋಗಿ, ನಾನು ಅಲ್ಲೇ ನೋಡ್ಕೊತೀನಿ, ನೀವು ಲೀಗಲಾಗಿ ಹೋಗ್ತೀರಾ ಅಂತ ಹೋಗ್ರಿ, ಇಟ್ಸ್ ಓಕೆ ಅಂತ ಏನೇನೋ ಮಾತಾಡಿದ್ರು. ನಟಿ ಹಂಸ ಹೇಳೋ ಪ್ರಕಾರ ಈ ಧಾರಾವಾಹಿಯ ಕಮಿಟ್ಮೆಂಟ್ನಿಂದ ಹಲವು ಅವಕಾಶಗಳು ಕೈತಪ್ಪಿ ಹೋಗಿವೆಯಂತೆ. ಇಷ್ಟಾದ್ರೂ ನಮಗೆ ಕೊಡಬೇಕಿರೋ ಪೇಮೆಂಟ್ ಕೊಡ್ತಿಲ್ಲ, ನಾನೊಬ್ಬಳೇ ಅಲ್ಲ ಹಲವು ಕಲಾವಿದರು ಮತ್ತು ತಂತ್ರಜ್ಞರಿಗೂ ಸಂಭಾವನೆ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವಾಗ ಈ ವಿಷಯ ದೊಡ್ಡದಾಯ್ತೋ ನಿರ್ಮಾಪಕ ಅನಿಲ್ ಎಸ್ಕೇಪ್ ಆಗಿದ್ದಾರೆ. ನಮ್ಮ ಹಣ ನಮ್ಮ ಕೈ ಸೇರಿದ್ರೆ ಸರಿ, ಇಲ್ಲದಿದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಟ್ ಎಲ್ಲರೂ ಹುಡುಕ್ಸ್ಬಿಟ್ಟಂತೂ ಕರ್ಕೊಂಡು ಬರ್ತೀನಿ, ಅದಂತೂ ಗ್ಯಾರಂಟಿ. ಎಲ್ಲೂ ವರ್ಲ್ಡ್ ಬಿಟ್ಟಂತೂ ಆಚೆ ಹೋಗೋಕ್ಕಾಗಲ್ಲ. ಸೊ ಅವನು ಎಲ್ಲಿದ್ರು ಉಡ್ಸೋದಂತೂ ಗ್ಯಾರಂಟಿ. ನಾನು ಅದೇ ಹೇಳಿದೆ, ನಂಗೆ ದುಡ್ಡು ಬರುತ್ತೋ ಬರಲ್ಲ ಸೆಕೆಂಡ್ರಿ, ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು. ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ಗಳು ನೋವು ತಿನ್ಕೊಂಡು ಹೋದ್ರೆ ಹೋಗ್ಲಿಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ ಈ ಥರ ಪ್ರೊಡ್ಯೂಸರ್ಗಳಿಗೆ ಸಿಕ್ಕಾಕೊಂಡು. ಸೊ ಇಂಥ ಪ್ರೊಡ್ಯೂಸರ್ಗಳನ್ನ ಎಕ್ಸ್ಪೋಸ್ ಮಾಡಲೇಬೇಕು. ಈಗ ನಾನು 25 ಇಯರ್ಸ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನಾನು. ಒಟ್ನಲ್ಲಿ ವಸುದೇವ ಕುಟುಂಬದ ವಿಷಯ ಬೀದಿಗೆ ಬಂದು ಬಿದ್ದಿದೆ. ಹೀಗಾಗಿ ಇಲ್ಲಿಗೆ ಸಂಭಾವನೆ ಹಂಗಾಮ ನಿಲ್ಲುತ್ತಾ, ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾ ಕಾದು ನೋಡಬೇಕು. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18.